ನೀರ್ ನನಗೆ ಬೇಡ. ಬೋರ್ವೆಲ್ ನೀರಲ್ಲಿ ಗಂಟ, ಕೆರೆ ನೀರಲ್ಲಿ ಗಂಟ, ಎಳ್ನೀರಲ್ಲಿ ಗಂಟ ಅಂತ ಪನ್ನೀರಲ್ಲಿ ಗಂಟ. ಗಂಡ 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 ಅಮೃತಕ್ಕೆ ಸಮನಾಗಿರುವ ಹಾಲಿಗೆ ತಂದಿದ್ದಾರೆ ಗಂಡಾಂತರ. ನಮಸ್ಕಾರ ವೀಕ್ಷಕರೇ, ನೀವು ಪ್ರತಿದಿನ ಕುಡಿಯುವ ಹಾಲು ಅಮೃತವೋ ಅಥವಾ ಕೆಮಿಕಲ್ ಮಿಶ್ರಿತ ಹಾಲು ಇರಬಹುದಾ? ಕಲಬುರಗಿಯ ಜಿಲ್ಲೆಯಲ್ಲಿ ರಾಸಾಯನಿಕ ಮಿಶ್ರಿತ ಹಾಲಿನ ದಂಧೆಯ ಬಗ್ಗೆ ಕೇಳಿದ್ದೀರಾ? ಈ ಕರಾಳ ದಂಧೆ ಇತರ ಜಿಲ್ಲೆಗಳಿಗೂ ವ್ಯಾಪಿಸಿದೆಯಾ ಎಂಬ ಆತಂಕಕಾರಿ ಸುದ್ದಿ ಕೇಳಿಬರುತ್ತಿದೆ. ಹಾಗಾದ್ರೆ ಈ ಹಾಲಿನಲ್ಲಿ ಏನಿದೆ? ಇದನ್ನು ಪತ್ತೆ ಮಾಡುವುದು ಹೇಗೆ? ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಹೌದು, ಇತ್ತೀಚಿನ ವರದಿಗಳ ಪ್ರಕಾರ ಲಾಭದ ಆಸೆಗೆ ಬಿದ್ದ ಕೆಲವರು ಹಾಲಿನ ಪ್ರಮಾಣ ಹೆಚ್ಚಿಸಲು ಮತ್ತು ಅದು ಬೇಗ ಕೆಡದಂತೆ ತಡೆಯಲು ಅಪಾಯಕಾರಿ ರಾಸಾಯನಿಕಗಳನ್ನು ಬಳಸುತ್ತಿದ್ದಾರೆ. ಬೆಚ್ಚಿ ಬೀಳಿಸುವ ಸುದ್ದಿ ಸ್ವತಃ ಆರೋಗ್ಯ ಅಧಿಕಾರಿಗಳೇ ನೀಡಿದ್ದಾರೆ. ದನದಾಹಿಗಳು ಲಾಭದ ಆಸೆಗಾಗಿ ಏನೆಲ್ಲ ಕೆಮಿಕಲ್ಗಳು ಮಿಕ್ಸ್ ಮಾಡ್ತಾರೆ ಅಂತ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ RH ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. RH ನ್ಯೂಸ್ ಕನ್ನಡ ಫೇಸ್ಬುಕ್ ಪೇಜನ್ನು ನೋಡ್ತಿದ್ರೆ ಚಾನಲನ್ನು ಫಾಲೋ ಮಾಡಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಹಾಲು ಅಂದ ಮೇಲೆ ಬೆಳ್ಳಗಿರಬೇಕು ಮತ್ತು ಗಟ್ಟಿಯಾಗಿರಬೇಕು ಎಂಬುದು ನಮ್ಮ ನಂಬಿಕೆ. ಇದನ್ನೇ ಬಂಡವಾಳ ಮಾಡಿಕೊಳ್ಳುವ ಕಲಬೆರಕೆ ಕೋರರು ಏನೆಲ್ಲ ಬಳಸ್ತಾರೆ ಗೊತ್ತಾ? ಯೂರಿಯಾ ಅಂದ್ರೆ ನಿಮಗೆಲ್ಲ ಗೊತ್ತಿರಬೇಕು. ಸಾಮಾನ್ಯವಾಗಿ ನಾವೆಲ್ಲ ಹೊಲ ಗದ್ದೆಗಳಿಗೆ ಬಳಸುವ ಕೆಮಿಕಲ್. ಹಾಲಿಗೆ ಬಿಳಿ ಬಣ್ಣ ಮತ್ತು ಹೆಚ್ಚಿನ ಪ್ರೋಟೀನ್ ಅಂಶದಂತೆ ತೋರಿಸಲು ಯೂರಿಯಾ ಬಳಸುತ್ತಾರೆ. ಇದು ನೇರವಾಗಿ ಕಿಡ್ನಿಗಳ ಮೇಲೆ ಪರಿಣಾಮ ಬೀರ್ತವೆ. ಡಿಟರ್ಜೆಂಟ್ ಅಂದ್ರೆ ನಾವು ಬಳಸುವ ಬಟ್ಟೆ ಸೋಪು. ಹಾಲನ್ನು ನೊರೆ ಬರಿಸಲು ಮತ್ತು ಹಾಲಿನಂತೆ ಕಾಣುವ ಸಿಂಥೆಟಿಕ್ ಹಾಲು ತಯಾರಿಸುವ ವಾಷಿಂಗ್ ಪೌಡರ್ ಅಥವಾ ಡಿಟರ್ಜೆಂಟ್ ಪೌಡರ್ ಅನ್ನು ಬಳಸ್ತಾರೆ. ಇದು ನಿಮ್ಮ ಹೊಟ್ಟೆ ಆರೋಗ್ಯವನ್ನು ಪೂರ್ತಿ ಹಾಳು ಮಾಡುತ್ತೆ. ಕಾಸ್ಟಿಕ್ ಸೋಡಾ. ಹಾಲು ಬೇಗ ಹಾಳಾಗಬಾರದು ಅಂದ್ರೆ ಕೆಡಬಾರದು ಅಂತ ಕಾಸ್ಟಿಕ್ ಸೋಡಾನ ಸೇರಿಸ್ತಾರೆ. ಈ ಕಾಸ್ಟಿಕ್ ಸೋಡಾ ರಕ್ತದೊತ್ತಡ ಮತ್ತು ಹೃದಯದ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಇಷ್ಟೇ ಅಲ್ಲ ವೀಕ್ಷಕರೇ, ಇನ್ನು ಬೆಚ್ಚಿ ಬೀಳಿಸುವ ಕೆಮಿಕಲ್ ಅನ್ನು ಬಳಸ್ತಾರೆ ಅಂತ ನೀವು ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ? ವಿಡಿಯೋನ ಕೊನೆ ತನಕ ನೋಡಿ. ಹಾಲನ್ನು ಹೆಚ್ಚು ದಿನ ಕೆಡದಂತೆ ಇಡಲು ಸ್ರವಗಳನ್ನು ಸಂರಕ್ಷಿಸಲು ಬಳಸುವ ಫಾರ್ಮಲಿನ್ ಎಂಬ ಕೆಮಿಕಲ್ ಅನ್ನು ಬಳಸುತ್ತಾರೆ. ಇದು ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗೆ ದಾರಿ ಮಾಡಬಹುದು. ಹಾಲಿನ ಗಟ್ಟಿತನಕ್ಕೆ ಅಕ್ಕಿ ಹಿಟ್ಟು ಅಥವಾ ಕೆಲವೊಮ್ಮೆ ಅಪಾಯಕಾರಿ ವೈಟ್ ಪೇಂಟ್ಗಳನ್ನು ಬಳಸುತ್ತಾರೆ ಎಂದು ಇತ್ತೀಚೆಗೆ ಪ್ರಕರಣಗಳಲ್ಲಿ ವರದಿಯಾಗಿದೆ. ಸ್ನೇಹಿತರೆ, ಇವು ಕೇವಲ ಕೆಮಿಕಲ್ಗಳಲ್ಲ, ಇವು ನಮ್ಮ ದೇಹಕ್ಕೆ ಹಾನಿ ಮಾಡುವ ಶತ್ರುಗಳು. ಈ ಕಲಬೆರಕೆ ಹಾಲು ಕುಡಿಯುವುದರಿಂದ ಮಕ್ಕಳಲ್ಲಿ ಬೆಳವಣಿಗೆ ಕುಂಠಿತವಾಗುವುದು, ದೃಷ್ಟಿದೋಷ, ಕಿಡ್ನಿ ಸಮಸ್ಯೆ ಮತ್ತು ದೀರ್ಘಕಾಲದ ಅನಾರೋಗ್ಯ ಬರುವ ಅಪಾಯವಿರುತ್ತದೆ. ಗರ್ಭಿಣಿಯರಿಗಂತೂ ಇದು ಅತ್ಯಂತ ಅಪಾಯಕಾರಿ. ಹಾಗಾದರೆ ಇಂಥ ಕಲಬೆರಕೆ ಹಾಲನ್ನು ಮನೆಯಲ್ಲೇ ಪತ್ತೆ ಹಚ್ಚುವುದು ಹೇಗೆ? ರುಚಿ ನೋಡಿ. ಹಾಲನ್ನು ಸ್ವಲ್ಪ ಕುಡಿದಾಗ ಅದು ಸಾಬೂನಿನಂತೆ ಅಥವಾ ಕಹಿಯಾಗಿ ಅನಿಸಿದರೆ ಅದು ಕಲಬೆರಕೆ ಇರಬಹುದು. ನೊರೆ ಪರೀಕ್ಷೆ. ಹಾಲನ್ನು ಒಂದು ಬಾಟಲಿಯಲ್ಲಿ ಹಾಕಿ ಚೆನ್ನಾಗಿ ಅಲುಗಾಡಿಸಿ. ಹೆಚ್ಚು ನೊರೆ ಬಂದು ಅದು ದೀರ್ಘಕಾಲ ಹಾಗೆ ಇದ್ದರೆ ಅದರಲ್ಲಿ ಡಿಟರ್ಜೆಂಟ್ ಇದೆ ಎಂದು ಅರ್ಥ ಮಾಡಿಕೊಳ್ಳಿ. ಬಣ್ಣದ ಪರೀಕ್ಷೆ. ಹಾಲನ್ನು ಕುದಿಸಿದಾಗ ಅದು ಹಳದಿ ಬಣ್ಣಕ್ಕೆ ತಿರುಗಿದರೆ ಅದರಲ್ಲಿ ಯೂರಿಯಾ ಅಥವಾ ಇತರ ಕೆಮಿಕಲ್ ಮಿಕ್ಸ್ ಆಗಿ ಇರಬಹುದು. ವೀಕ್ಷಕರೇ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಹಾಲು ಕೊಳ್ಳುವಾಗ ಜಾಗರೂಕರಾಗಿರಿ. ಸರ್ಕಾರ ಮತ್ತು ಆಹಾರ ಸುರಕ್ಷತಾ ಇಲಾಖೆಯು ಅಧಿಕಾರಿಗಳು ಇಂತಹ ದಂಧೆಕೋರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ನಾವು ಆಗ್ರಹಿಸುತ್ತೇವೆ. ಈ ಮಾಹಿತಿ ಪ್ರತಿಯೊಬ್ಬರಿಗೂ ತಲುಪುವಂತಾಗಲಿ. ಕೂಡಲೇ ಈ ವಿಡಿಯೋವನ್ನು ಶೇರ್ ಮಾಡಿ,
ಸುದ್ದಿಗಳಿಗಾಗಿ ನೋಡ್ತಾ ಇರಿ RH ನ್ಯೂಸ್ ಕನ್ನಡ. ಮಕ್ಕಳಿಗೆ ಹಾಲು ಕೊಡುವಾಗ ಪರೀಕ್ಷಿಸಿ ಕೊಡಿ, ಏಕೆಂದರೆ ಇದು ಪರೀಕ್ಷಿಸುವ ಕಾಲ. ಪರೀಕ್ಷಿಸಿದರೆ ಮಾತ್ರ ಉಳಿಗಾಲ ಅಷ್ಟೇ.